ವೆರಿ ವೆಲ್ಕಮ್ ಬ್ಯಾಕ್. ಎಲ್ಲ KC ವಿದ್ಯಾರ್ಥಿ ಕೇರ್ಫುಲ್ ಆಗಿ ಕೇಳಿ. ಬಹಳಷ್ಟು ವಿದ್ಯಾರ್ಥಿಗಳ ಗೊಂದಲವಿದೆ, ಸರ್ ನೆಕ್ಸ್ಟ್ ಏನು ಮಾಡಬೇಕು, ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಕ್ಟ್ ಡೇಟ್ ಅನ್ನು ತಿಳಿಸಿ ಅಂತ. ಸೊ ವಿದ್ಯಾರ್ಥಿಗಳ ಆಸ್ ಪರ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಪ್ರಕಾರ ಮೇ 20ಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಬಟ್ ಇವಾಗ ಏನು ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಕೂಡ ಆಗಬೇಕು ಮತ್ತು ರಿಸಲ್ಟ್ ಕೂಡ ಬರಬೇಕಂದ್ರೆ ಸ್ವಲ್ಪ ಡೇಟ್ಸ್ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು. ಬಟ್ ಕೇಳಿದವರು ಅಪ್ಡೇಟ್ ಮಾಡ್ತಾರೆ. ಸೊ ನಿಮಗೆ ನಿಮ್ಮೆಲ್ಲ ಕೂಡ ರೆಡಿ ಇರಿ ಆಪ್ಷನ್ ಮಾಡಲಿಕ್ಕೆ. ಓಕೆ, ಎಲ್ಲ ಕೂಡ ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದ್ರೆ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಯಿತಾ? ಸೊ ಭಾಳ ಜನ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ವಿದ್ಯಾರ್ಥಿಗಳಿಗೆ ಸೊ ನಿಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಪ್ಪ ಅಂದರೆ ಮೇ 25 ಒಳಗಡೆ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ದೆನ್ ಕೆಲವೊಬ್ಬರು ಹೇಳ್ತಾರೆ ಸರ್ ಈ ಮೇ ಲಾಸ್ಟ್ ಡೇಟ್ವರೆಗೂ ಬರ್ಬೋದು, ಮೇ 28 ಅಥವಾ 27 ಈ ರೀತಿ ಬರ್ಬೋದು ಅಂತ ಹೇಳ್ತಾ ಇದೆ. ಯಾಕಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇದೆ, ಹಾಗಾಗಿ ಸ್ವಲ್ಪ ಏರುಪೇರು ಆಗ್ಬೋದು ಅಂತ. ಬಟ್ ಎನಿವೇ ಅವರು ಆಪ್ಷನ್ ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವು ಕೂಡ ಕೇಳಿದವ್ರು ಸರ್ ಫೋನ್ ಹಚ್ಚಿ ಕೇಳಿ. ನಾನು ನಿಮಗೆ ಒಂದು ಲಾಸ್ಟ್ ವೀಡಿಯೋದಲ್ಲಿ ನಂಬರ್ ಡಿಸ್ಪ್ಲೇ ಮಾಡಿದ್ದೆ, ಅಡ್ಮಿನಿಸ್ಟ್ರೇಷನ್ ನಂಬರ್ ಕೂಡ ಕೊಟ್ಟಿದ್ದೆ ನಾನು. ಓಕೆ, ಬರೀ ಅದು ಆ್ಯಕ್ಚುಲಿ ಇದು ವೆಬ್ಸೈಟಲ್ಲಿ ನಂಬರ್ ಇಲ್ಲ, ಅದು ಆಫೀಸಲ್ಲಿ ಇತ್ತು ನಂಬರ್, ಹಾಗಾಗಿ ನಾನು ಕೊಟ್ಟಿದ್ದೆ. ಲಾಸ್ಟ್ ಚೆಕ್ಔಟ್ ಮಾಡಿ, ಯಾಕಂದರೆ ಫೋನ್ ಹಚ್ಚಿ ಆ ಫೋನ್ ನಂಬರ್ ಇಟ್ಕೊಳ್ಳಿ. ಯಾಕಂದರೆ ಮುಂದೆ ಏನೇ ಕೌನ್ಸಿಲಿಂಗ್ ಡೌಟ್ ಇದ್ದರೂ ಕೂಡ ಈ ಫೋನ್ ಹಚ್ಚಿದ್ರೆ ಅವ್ರು ನಿಮಗೆ ರಿಪ್ಲೈ ಕೊಡ್ತಾರೆ. ಓಕೆ, ಹಾಗಾಗಿ ಓಕೆ, ಆಲ್ ದ ವೆರಿ ಬೆಸ್ಟ್. ಯಾಕಂದರೆ ಮುಂದೆ ಬಹಳಷ್ಟು ತೊಂದರೆಗಳು ಬರುತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ. ಓಕೆ, ಹಾಗಾಗಿ ಎನಿವೆ ನಾನು ನಿಮ್ಮ ಜೊತೆ ಇದ್ದೇ ಇರ್ತೇನೆ. ಪ್ರತಿಯೊಬ್ಬರ ಕಮೆಂಟ್ ಕೂಡ ನಾನು ಓದ್ತಾ ಇರ್ತೇನೆ, ಪ್ರತಿಯೊಬ್ಬರು ಕಮೆಂಟ್ ಕೂಡ ನಾನು ರಿಪ್ಲೈ ಮಾಡ್ತಾ ಇರ್ತೇನೆ. ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.